ಬುಧವಾರ ಬಂದಾಗ ನಿಮಗೆ ವ್ರತವನ್ನು ಮಾಡಲಿಕ್ಕೆ ಸಮಯಗಳನ್ನು ತೆಗೆದುಕೊಳ್ಬೇಕು. ಬೆಳಿಗ್ಗೆ ಪ್ರಾತಃ ಕಾಲದ 5 ಗಂಟೆಯಿಂದ 7:30 ತನಕ ಸಹ ನೀವು ಮಾಡಲಿಕ್ಕೆ ಅವಕಾಶಗಳುಂಟು. 7:30ಯಿಂದ ಮತ್ತೆ ನಿಮಗೆ 9 ಗಂಟೆ ತನಕ ಯಮಗಂಟೆ ಕಾಲ ಬರುತ್ತೆ. ಅದನ್ನು ನಿಷಿದ್ಧವಾದಂಥ ಸಮಯ, ಅದನ್ನು ಮಾಡಬಾರ್ದು. ಮತ್ತು 9 ಕಾಲಿಂದ ತೆಗೆದುಕೊಳ್ಬೇಕು. 9 ಕಾಲಿಂದ ನೀವು 11:50 ತನಕ ಮಾಡ್ಬೋದು. ಇದು ಉತ್ತಮವಾದಂಥ ಕಾಲ. ತಿರ್ಗಾ 12ರಿಂದ 1ವರೆಗೆ ರಾಹುಕಾಲ ಬರುತ್ತೆ ಬುಧವಾರ ಆಗಿರೋದ್ರಿಂದ ಅದನ್ನು ಮಾಡಬಾರ್ದು. ಮಧ್ಯಾಹ್ನ ಕಾಲದ ಪಾದ ಪೂಜೆ ಅಷ್ಟು ಶ್ರೇಯಸ್ಸಲ್ಲ. ಆದ್ದರಿಂದ ಮಧ್ಯಾಹ್ನ ಕಾಲದ ಪೂಜೆಗಳನ್ನು ನಿಷಿದ್ಧವನ್ನು ಮಾಡಿ ಸಂಧ್ಯಾಕಾಲ ಗೋಧೂಳಿ ಲಗ್ನದ ಸಮಯ ಅಂತ ನಾವು ತೆಗೆದುಕೊಳ್ತೀವಿ. ಅಂದರೆ 4:30ಯಿಂದಲೂ ಸಹ ನೀವು ಮತ್ತೆ 7:30 ತನಕನೂ ಸಹ ಸಾಯಂಕಾಲ ಮಾಡೋಂಗಿದ್ರೆ ಮಾಡಬಹುದು. ಆದರೆ ಸಾಯಂಕಾಲ ನೀವು ಪತಿಯ ಪಾದ ಪೂಜೆಯನ್ನು ಮಾಡ್ತೀವಿ, ನನ್ನ ಗಂಡನ ಶ್ರೇಯಸ್ಸಿಗೋಸ್ಕರ ಇದೆಲ್ಲ ಕೈಂಕರ್ಯಗಳನ್ನು ನಾನು ಮಾಡ್ತೀನಿ ಅಂದಾಗ ಸಾಯಂಕಾಲ ಪೂಜೆ ಮಾಡುವಂಥವ್ರು ಸಾಯಂಕಾಲದವರೆಗೂ ಉಪವಾಸವಿರಬೇಕು. ಗಂಡ ಅಲ್ಲ, ಗಂಡ ಹೊಟ್ಟೆ ತುಂಬ ಊಟ ಮಾಡ್ಬೋದು, ಯಾಕಂದ್ರೆ ಪೂಜೆ ಮಾಡಿಸ್ಕೊಳ್ಳೋನು ಅವನು. ಪೂಜೆ ಮಾಡುವಂಥ ಹೆಂಗಳೆಯರು ಮಾತ್ರ ಉಪವಾಸ ಇರಬೇಕು. ಆದ್ದರಿಂದ ಅದು ಸ್ವಲ್ಪ ಶ್ರಮದ ಕೆಲಸ. ನೀವು ತಿರ್ಗಾ ಅಡುಗೆ ವ್ಯವಸ್ಥೆಗಳದೆಲ್ಲ ಮಾಡಲಿಕ್ಕೆ ಶ್ರಮದ ಕೆಲಸ. ಅದರಿಂದ ನೀವು ಮಾಡಬೇಕಾಗಿರುವಂಥದ್ದು ಪ್ರಾತಃ ಕಾಲದ ಪೂಜೆ ಅತ್ಯಂತ ಸುಲಭವಾಗಿ ನಿಮ್ಗೆ ಸಿಗುತ್ತೆ. ಇದರಲ್ಲಿ ಬೇರೆ ಬೇರೆ ದೊಡ್ಡ ದೊಡ್ಡ ಏನಾರ ತಿನಿಸುಗಳನ್ನೇನಾರು ಮಾಡಬೇಕಾ ಗುರುಗಳೇ ಅಂಥ ಸಮಯ ಹರಣವನ್ನು ಮಾಡುವಂಥದ್ದೇನು ಬರೋದಿಲ್ಲ ಇಲ್ಲಿ. ಪ್ರಾತಃ ಕಾಲನ ಆಗಲೇ ಹೇಳ್ದಂಗೆ 5 ಗಂಟೆ ಬೆಳಗ್ಗೆ ನಿಮ್ಗೆ ಎಷ್ಟು ಪ್ರಾತಃ ಕಾಲದಲ್ಲಿ ಆಗುತ್ತೆ ಅಷ್ಟು ಬೇಗ ಎದ್ದು ಒಂದು ಪೂಜೆಗಳಿಗೆ ಏನು ಅರ್ಶಿನ ಕುಂಕುಮ ಅಕ್ಷತೆ ಹೂವುಗಳನ್ನೆಲ್ಲವೂ ಸಹ ರೆಡಿ ಮಾಡಿಕೊಂಡು ಒಂದು ತೆಂಗಿನಕಾಯಿ 2 ಬಾಳೆಹಣ್ಣು ವೀಳ್ಯದೆಲೆ ಅಡಿಕೆ ಇಷ್ಟನ್ನು ರೆಡಿ ಮಾಡಿಕೊಂಡು ಸಾಧ್ಯವಾದರೆ ಅಷ್ಟು ಬೇಗ ಬೆಳಗ್ಗೆ ಮಾಡಲಿಕ್ಕಾದರೆ ಒಂದು ಪಾಯಸನೋ ಒಂದು ಹಾಲೋ ಏನಾದರೂ ಒಂದು ಸಿಹಿಯನ್ನು ಮಾಡಿ, ಅದು ಆಗಲಿಲ್ಲ ಅಂತ ಅಂದಾಗ ಪೂಜೆಗಳ ಸಿದ್ಧತೆಗಳನ್ನು ಮಾಡ್ಕೊಳ್ಳಿ. ಆದರೆ ಮಸ್ಟ್ ಆ್ಯಂಡ್ ಶುಡ್ ಇದರಲ್ಲಿ ಮಾಡಲೇಬೇಕಾಗಿರುವಂಥದ್ದು ಪೂಜೆನಲ್ಲಿ ಏನಂತಂದರೆ ರಕ್ಷಾಬಂಧನ. ನೀವೇನು ಪೂಜೆ ಮಾಡ್ತೀರೋ ರಕ್ಷೆಯನ್ನು ಕಟ್ಟಬೇಕು. 9 ಗಂಟೆಗಳನ್ನು ಹಾಕುವಂತಹ 9 ಎಳೆದಾರ ಮತ್ತು 9 ಗಂಟೆಗಳಿರುವಂತಹ ಅಂದರೆ ನಮ್ಮ ಜೀವನ ಸಂಪೂರ್ಣವಾದಂಥ ಕಾಲಘಟ್ಟದವರೆಗೂ ಸಹ ಇದೇ ಬಂಧನದಲ್ಲಿರುವಂಥ ಒಂದು ಸಾಂಕೇತಿಕವಾಗಿ 9 ಗಂಟೆಗಳನ್ನು ಹಾಕಬೇಕು. ಆರಂಭದಿಂದ ಹಿಡಿದು ನಮ್ಮ ಕೊನೆ ಅಂತ್ಯದವರೆಗೂ ನಮ್ಮ ಬಂಧ ಹೆಂಗಿರಬೇಕು ಅಂತ ಅಂದರೆ ಗಟ್ಟಿಯಾದಂಥ ಸಂಬಂಧದಲ್ಲಿ ಇರಬೇಕು ಅನ್ನೋದಕ್ಕೋಸ್ಕರವಾಗಿ 9 ಗ್ರಂಥಿದಾರಗಳಿರುವಂಥದ್ದನ್ನು ತೆಗೆದುಕೊಂಡು 9 ಗಂಟೆಗಳನ್ನು ಹಾಕಿ ಪೂಜೆಯೆಲ್ಲ ಆದ ನಂತರದಲ್ಲಿ ಅವ್ರ ಕೈಯಲ್ಲಿ ಕಟ್ಟಿಸ್ಕೊಂಡು ನೀವು ಅವ್ರ ಹತ್ರ ಆಶೀರ್ವಾದವನ್ನು ಪಡಬೇಕು. ಏನಂತ ಆಶೀರ್ವಾದ ಮಾಡಬೇಕು ಅಂತ ಅಂದರೆ ನಿಮಗೆ ದೀರ್ಘ ಸುಮಂಗಲಿ ಭವ ಅಂತ ಹೇಳಬೇಕು. ದೀರ್ಘ ಸುಮಂಗಲಿ ಆಗಲು ಅಥವಾ ಅಂತ ಆದ್ಲು ಅಂತ ಅಂದರೆ ಗಂಡನ ಆಯಸ್ಸು ಅಲ್ಲಿಗೆ ವೃದ್ಧಿ ಆಯಿತು ಅಂತ. ಅದಕ್ಕೆ ಅವಳ ಹತ್ರ ಅವ್ರನ್ನ ನಾವು ಪಡ್ಕೊಳ್ಬೇಕಾಗಿರುವಂಥದ್ದು ಏನವರು ಪೂಜೆಯನ್ನು ಮಾಡಿ ದೀರ್ಘ ಸುಮಂಗಲಿ ಭವ ದೀರ್ಘ ಆಯುಷ್ಮಾನ್ ಭವ ಇದನ್ನು ಅವ್ರಿಗೂ ಆಯಸ್ಸು ಕೊಟ್ಟು ನಿನ್ನ ಗಂಡನ ಆಯಸ್ಸನ್ನು ಚೆನ್ನಾಗಿಲ್ಲಪ್ಪ ಅಂತ ಕೇಳುವಂಥದ್ದು ಯಾರು ಅಂತಂದರೆ ಗಂಡನೇ ತನ್ನ ಆಯಸ್ಸನ್ನು ಹೆಂಡತಿ ಮೂಲಕವಾಗಿ ಅವನೇ ಆಶೀರ್ವಾದವನ್ನು ಮಾಡುವಂಥದ್ದು. ಇದನ್ನು ಕೇಳಬೇಕು. ಅನಂತರದಲ್ಲಿ ನೀವು ಮಾಡಿರುವಂಥ ಸಿಹಿ ತಿನಿಸುಗಳನ್ನೇನಾದರೂ ಕೊಡಬೇಕು. ಇಷ್ಟೆಲ್ಲ ಪೂಜೆ ಮಾಡಿದ್ಮೇಲೆ ಅಷ್ಟೆಲ್ಲ ಕಷ್ಟಪಟ್ಟು ಬೆಳಗ್ಗೆನೇ ಎದ್ದು ನಿಮಗೆಲ್ಲ ಇಷ್ಟೆಲ್ಲ ಮಾಡಿದ್ಮೇಲೆ ಆ ಪೂಜೆ ಮಾಡಿದಂತಹ ಆ ಹೆಣ್ಣಿಗೆ ಆ ಕನ್ಯೆಗೆ ಏನಾದರೂ ಒಂದು ಗಂಡನಿಂದ ಒಂದು ಉಡುಗೊರೆ ಅಪೇಕ್ಷೆಯ ಮೀರದ ಹಾಗೆ ಕೊಡುವಂಥ ಉಡುಗೊರೆ ಅದನ್ನು ನೀವು ನಿಮ್ಮ ಪ್ರೀತಿಯಿಂದ ಏನಾದರೂ ಕೊಡ್ಬೋದು. ಆದರೆ ಒಂದು ಸೇವೆಯನ್ನು ಮಾಡಿಸ್ಕೊಂಡ್ಮೇಲೆ ನಾವು ಸೇವಾ ಮನೋಭಾವದಲ್ಲಿ ನಾವೇನು ಕೊಡಬೇಕಾದ್ರೂ ನಮ್ಮ ಕೈಲಾದಂಥದ್ದು ಏನಾದರೂ ಒಂದು ಕೊಡಿ, ಒಂದು ಹಣವನ್ನು ಕೊಡಿ, ಒಂದು ವಸ್ತ್ರವನ್ನು ಕೊಡಿ, ಏನಾದರೂ ಒಂದು ಹೆಂಡತಿಗೆ ಅದನ್ನು ದಾನವನ್ನಾಗಿ ಪ್ರೀತಿಯಾಗಿ ಮತ್ತು ಇವ್ರ ಜೊತೆಯಲ್ಲಿ ಖುಷಿಯಾಗಿ ಕೊಡುವಂಥ ಒಂದು ಕೈಂಕರ್ಯಗಳನ್ನು ಮಾಡಬೇಕು. ಇದರಲ್ಲಿ ಬೇರೆ ಬೇರೆ ದೊಡ್ಡ ದೊಡ್ಡ ಗಾಬರಿ ಪಡುವಂಥದ್ದಾಗಲಿ ಯಾವ್ದಾದ್ರು ನಮ್ಮ ಅರ್ಚಕರನ್ನಾಗಲಿ ಪೌರೋಹಿತರನ್ನು ಕರೆದೇನಾದ್ರು ಆರಾಧನೆ ಮಾಡಬೇಕಾ ಅನ್ನುವಂಥದ್ದು ಖಂಡಿತವಾಗಿ ಇದರಲ್ಲೇನು ಬರೋದಿಲ್ಲ. ಗುರುಜಿ ನೀವು ಹೇಳ್ತಾ ಇದ್ರಿ ಅಪೇಕ್ಷೆಯ ಮೇರೆಗೆ ಅಥವಾ ಅನಿರೀಕ್ಷಿತವಾಗಿ ಕೊಡೋ ಉಡುಗೊರೆ ಅಂತ. ಹಿಂದಿನ ಕಾಲದಲ್ಲಿ ಆ ಉಡುಗೊರೆ ಏನು ನಿರೀಕ್ಷೆ ಮಾಡ್ತಿದ್ರೋ ಇಲ್ವೋ, ಬಟ್ ಈಗಿನ ಕಾಲದಲ್ಲಿ ಹೆಣ್ಮಕ್ಳು ನಿರೀಕ್ಷೆ ಮಾಡೇ ಮಾಡ್ತಾರೆ. ಗುರುಜಿ ಮತ್ತೊಂದು ಪ್ರಶ್ನೆ ಅಂದ್ರೆ ಏನು, ನಾವು ಯಾವುದೇ ಒಂದು ವಿಚಾರದ ಬಗ್ಗೆ ಮಾತನಾಡುವಾಗ ನೀವು ಒಂದು ವೈಜ್ಞಾನಿಕ ಹಿನ್ನೆಲೆ ಹೇಳ್ತಿದ್ರಿ ಅಥವಾ ಅದಕ್ಕೆ ಸಂಬಂಧಪಟ್ಟಂತೆ ಪೌರಾಣಿಕವಾಗಿ ಕಥೆಗಳನ್ನ ಹೇಳ್ತಾ ಇದ್ರಿ. ಈ ಒಂದು ಭೀಮನ ಅಮಾವಾಸ್ಯೆಯ ವ್ರತ ಶುರುವಾಗಿದ್ದು ಹೆಂಗೆ, ಅದ್ರ ಹಿನ್ನೆಲೆ ಏನು ಅಂತ ನೋಡಿ. ಕೈಲಾಸ ಪರ್ವತ ವ್ರತಗಳನ್ನು ಯಾವುದೇ ನೀನು ತೆಗೆದುಕೊಂಡ್ರೂ ಸಹ ಕೈಲಾಸ ಪರ್ವತದಿಂದನೇ ಸೃಷ್ಟಿಯಾದಂಥ ಕಥೆಗಳೇ ಎಲ್ಲವೂ. ಪಾರ್ವತಿ ಶಿವನಿಗೆ ಬೋಧನೆಯನ್ನು ಮಾಡ್ತಾಳೆ, ಅಥವಾ ಶಿವ ಪಾರ್ವತಿಗೆ ಬೋಧನೆಯನ್ನು ಮಾಡ್ತಾನೆ, ಅಥವಾ ಸ್ಕಂದ ಪುರಾಣಿಕರು ಹೇಳುವಂತಹ ಕಥೆಗಳಿರುತ್ತೆ. ಇದರಲ್ಲಿ ಪತಿಯ ಶ್ರೇಯಸ್ಸನ್ನು ನೋಡುವುದಕ್ಕೆ, ಪತಿಯ ಗಂಡಾಂತರಗಳನ್ನು ಹೋಗಲಾಡಿಸೋದಕ್ಕೆ, ಪತಿಯ ಆಯಸ್ಸನ್ನು ವೃದ್ಧಿಗೊಳಿಸೋದಕ್ಕೆ ಏನಾದರೂ ಒಂದು ಪೂಜೆಗಳಿದೆಯಾ? ಹೆಂಗಳೆಯರೆಲ್ಲರೂ ಸಹ ತುಂಬ ಅಪೇಕ್ಷೆ ಪಡುವಂಥದ್ದು ಏನಂತಂದರೆ ನನ್ನ ಸುಮಂಗಲಿತನ ದೀರ್ಘವಾಗಿರಲಿ,
ನನ್ನ ಆಯಸ್ಸು, ನನ್ನ ಗಂಡನ ಆಯಸ್ಸು, ನನ್ನ ಆಯಸ್ಸು ಅನ್ನೋದಕ್ಕೆ ಸ್ವಾರ್ಥವನ್ನು ಬಿಟ್ಟು ಮುತ್ತೈದೆ ಸಾವು ಹೌದೌದು ಹೆಣ್ಣು ಏನು ಕೇಳ್ತಾಳೆ, ನನ್ನ ಆಯಸ್ಸನ್ನು ಕೇಳೋದಕ್ಕಿಂತಲೂ ಮುಂಚೆ ಗಂಡನ ಆಯಸ್ಸು ಚೆನ್ನಾಗಿ ವೃದ್ಧಿ ಆಗಿರಲಿ, ನಾನು ಮುತ್ತೈದೆ, ಕೊನೆಯವರೆಗೂ ನಾನು ಮುತ್ತೈದೆ ಆಗಿರಬೇಕು ಅನ್ನುವಂತಹ ಒಂದು ಅಭಿಲಾಷೆ ಏನಿರುತ್ತಲ್ಲ, ಇದಕ್ಕೆ ತನ್ನ ಸುಮಂಗಲಿತನ ದೀರ್ಘವಾಗಿ ಕಾಪಾಡಲಿಕ್ಕೆ ಯಾವುದಾದ್ರೂ ಒಂದು ಪೂಜೆ, ಯಾವುದಾದ್ರೂ ಒಂದು ವ್ರತ ಇದೆಯಾ ಅಂತ ಪಾರ್ವತಿ ಶಿವನನ್ನು ಕೇಳಿದಾಗ ಶಿವ ಇಷ್ಟೇ ಹೇಳುವಂಥದ್ದು, ನಿನ್ನ ಗಂಡನ ಆಯಸ್ಸು ವೃದ್ಧಿ ಆಗಬೇಕು, ನಿನ್ನ ಸುಮಂಗಲಿತನ ಗಟ್ಟಿಯಾಗಿರಬೇಕು, ನೀನು ಸುಮಂಗಲಿಯಾಗಿರಬೇಕು ಅಂತ ಅಂದರೆ ನೀನೇನೂ ಮಾಡಬೇಡ, ಕೈಲಾಸ ಪರ್ವತ ನಾನು ಇಲ್ಲೇ ಕೂತಿರ್ತೀನಿ, ಪೂಜೆಗಳಿಗೆ ಸಿದ್ಧತೆ ಮಾಡ್ಕೊ ಅಂತ ಹೇಳಿದಾಗ ತನ್ನ ಪಾದ ಪೂಜೆಯನ್ನು ಪರಮೇಶ್ವರ ಮಾಡಿಸ್ಕೊಳ್ತಾನೆ ಪಾರ್ವತಿಯಿಂದ. ಪರಮೇಶ್ವರ ಪಾರ್ವತಿಯಿಂದ ಪೂಜೆಯನ್ನು ಗೈಸ್ಕೊಂಡು ಅವನಿಗೆ ಆಶೀರ್ವಾದವನ್ನು ಮಾಡ್ತಾನೆ, ನಿನ್ನ ದೀರ್ಘ ಸುಮಂಗಲಿತನ ಚೆನ್ನಾಗಿರಲಿ, ನಿನ್ನ ಆಯಸ್ಸು ವೃದ್ಧಿಯಾಗಿರಲಿ. ಪಾರ್ವತೀ ದೇವಿ ಈ ಪೂಜೆ ಬಹಳ ಫಲಪ್ರದವಾಗಿರುತ್ತೆ. ಯಾಕೆ ಅಂತ ಅಂದರೆ ಆಷಾಢ ಮಾಸವನ್ನು, ಶ್ರಾವಣ ಮಾಸವನ್ನು ಎರಡನ್ನೂ ಸೇರ್ಕೊಂಡು ಬರುವಂತಹ ಒಂದು ಯಾವುದಾದ್ರೂ ಒಂದು ಉತ್ತಮವಾದಂಥ ಪಾವಿತ್ರತೆಯ ವ್ರತದ ದಿನಗಳು ಯಾವುದಾದ್ರೂ ಇದ್ದರೆ ಅದು ಶ್ರಾವಣ ಅಂದರೆ ಆಷಾಢ ಮಾಸದಲ್ಲಿ ಬರುವಂತಹ ಭೀಮನ ಅಮಾವಾಸ್ಯೆಯ ಒಂದು ಪವಿತ್ರತೆಯ ದಿನ. ಇದನ್ನು ಪೂಜೆ ಮಾಡು. ಇದು ಪೂಜೆಯನ್ನು ಮಾಡಿದಾಗ ಇದು ಲೋಕದಲ್ಲೂ ಸಹ ಪ್ರಚಾರವಾಗುತ್ತೆ. ಪತಿಯ ಆಯಸ್ಸನ್ನು ಇಷ್ಟಪಡುವಂಥವಳು, ತನ್ನ ದೀರ್ಘ ಸುಮಂಗಲಿತನವನ್ನು ಬಯಸುವಂತಹ ಕನ್ಯೆ ಪತಿ ಸಂಜೀವಿನಿ ವ್ರತ ಅಂತ ಈ ಏನು ಪೂಜೆ ಇದೆ ಇದನ್ನು ಮಾಡಿದಾಗ ಅವಳ ಕುಂಕುಮ, ಅವಳ ದೀರ್ಘ ಸುಮಂಗಲಿತನ ತುಂಬ ಅನುಕೂಲವಾಗಿರುತ್ತೆ ಅಂತ ಪಾರ್ವತೀ ದೇವಿಗೆ ಶಿವ ಬೋಧನೆಯನ್ನು ಮಾಡಿ ಪಾರ್ವತಿಯಿಂದ ಪೂಜೆ ಕೈಗೊಂಡಂತಹ ಒಂದು ವ್ರತ ಅಂತ ಅಂದರೆ ಪತಿ ಸಂಜೀವಿನಿಯ ಪಾವಿತ್ರತೆಯ ಈ ವ್ರತದ ವಿಶೇಷ.